ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ತಾಟಕ ಸಂಹಾರ ಘಟ್ಟದಲ್ಲಿ ನಾನು ಕಥೆಯನ್ನು ಮುಗಿಸಿದ್ದೆ. ಈ ತಾಟಕ ಸಂಹಾರ ಘಟ್ಟದಲ್ಲಿ ಮತ್ತೊಂದು ವಿಷಯವನ್ನು ಇಲ್ಲಿ ತಿಳಿಸ್ಬೇಕಾಗುತ್ತೆ. ಭಗವಂತ ರಾಕ್ಷಸನ ಒಂದು ಸಂಹಾರ ಪ್ರಕ್ರಿಯೆ ಅವ್ರ ಮೇಲೆ ದ್ವೇಷದಿಂದ ಅಲ್ಲ, ಒಂದು ಕಾರುಣ್ಯದಿಂದ ಕೂಡಿರುವಂತಹ ಕಾರ್ಯ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ತಾಟಕಿ ಪೂರ್ವ ಜನ್ಮದಲ್ಲಿ ಒಂದು ಅಪ್ಸರಸೆ ಆಗಿರ್ತಾಳೆ ಅಂತಂದ್ರೆ ಇಲ್ಲಿ ಅಪ್ಸರಸೆನೂ ಆಗಿರ್ತಾಳೆ. ನಂತರ ಅವಳು ಯಕ್ಷನ ಮಗಳಾಗಿರ್ತಾಳೆ. ಯಾರು? ಸುಕೇತು ಅನ್ನುವಂಥ ಯಕ್ಷನ ಮಗಳಾಗಿದ್ದು ಅಗಸ್ತ್ಯ ಮಹರ್ಷಿಗಳ ಒಂದು ಶಾಪಕ್ಕೆ ಕೂಡ ಗುರಿಯಾಗಿರ್ತಾಳೆ. ಅಂತಂದ್ರೆ ಯಾರಾದ್ರೂ ಶಾಪವಶದಲ್ಲಿ ಇರುವಂತದ್ದು ಒಳ್ಳೇದಾ, ಇಲ್ಲ ಅಂತಂದ್ರೆ ಅವರ ಸ್ವಸ್ಥಾನವಾಗಿರುವಂತ ಸ್ವಸ್ವರೂಪವನ್ನು ಹೊಂದುವಂಥದ್ದು ಮುಖ್ಯವಾ? ಪ್ರತಿಯೊಂದು ರಾಕ್ಷಸರ ಕಥೆಯ ಹಿಂದೆಯೂ ಯಾವ್ದೋ ಒಂದು ವರನೋ ಇಲ್ದಿದ್ರೆ ಬಹಳಷ್ಟು ಕಡೆ ಶಾಪನೇ ಇರುತ್ತೆ. ಈ ಶಾಪ ಹೋಗ್ಲಾಡಿಸೋದಕ್ಕೋಸ್ಕರ ಭಗವಂತ ಅಲ್ಲಿ ಸಂಹಾರ ಅನ್ನುವಂಥ ಪ್ರಕ್ರಿಯೆಯನ್ನು ಪರಮ ಕಾರುಣ್ಯದಿಂದ ಮಾಡ್ತಾನೆ. ಅಂದ್ರೆ ನಾನು ಉದಾಹರಣೆ ಏನ್ ಹೇಳ್ತೀನಿ ಅಂತಂದ್ರೆ, ನಾನು ಶಾಲೆಗೆ ಹೋಗ್ತಾ ಇದ್ದೆ. ಅದೆಷ್ಟೇ ಒಳ್ಳೆ ಶಾಲೆ ಆಗಿದ್ರು ನಾವು ಮನೆಗೆ ಬರುವಂಥದ್ದನ್ನೇ ಇಷ್ಟಪಡ್ತೀವಿ. ಅದೆಷ್ಟೇ ದೊಡ್ಡ ಆಫೀಸ್ ಆಗಿದ್ರು ನಮ್ಮನೆ ಅಂದ್ರೆ ನಮ್ಗೆ ಇಷ್ಟ ಆಗುತ್ತಲ್ವಾ. ಆತ್ಮ ಅನ್ನುವಂಥದ್ದು ನಮ್ಮ ಸ್ವಸ್ಥಾನ. ಆ ಆತ್ಮ ಸ್ವರೂಪವನ್ನು ಇರುವಂತ ದೇಹಕ್ಕೆ ಇರುವಂತ ಯಾವ್ದು ಶಾಪವನ್ನು ಹೋಗ್ಲಾಡಿಸುವಂಥದ್ದು ಶ್ರೀಕೃಷ್ಣ ಪರಮಾತ್ಮ ಆಗ್ಲಿ, ಶ್ರೀರಾಮಚಂದ್ರ ಪ್ರಭು ಆಗ್ಲಿ, ಅಮ್ಮನವರಾಗ್ಲಿ ರಾಕ್ಷಸ ಸಂಹಾರ ಯಾಕೆ ಮಾಡ್ತಾರೆ ಅಂತಂದ್ರೆ ಪರಮ ಕಾರುಣ್ಯದಿಂದ ಮಾಡ್ತಾರೆ. ಈ ದೇಹದಲ್ಲಿ ಇಟ್ಕೊಂಡು ದ್ವೇಷ ಅನ್ನುವಂಥದ್ದು ಹಲವು ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರುವಂಥದ್ದೇ ರಾಕ್ಷಸರ ಒಂದು ಪ್ರವೃತ್ತಿ ಆಗಿರುತ್ತೆ. ಅದನ್ನು ಹೋಗ್ಲಾಡಿಸೋದಕ್ಕೆ ಪರಮಾತ್ಮ ಈ ರೀತಿ ಕಾರುಣ್ಯದಿಂದ ಕೂಡಿರುವಂತ ಕಾರ್ಯವನ್ನು ಮಾಡ್ತಾನೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಆಗ ದೇವತೆಗಳೆಲ್ಲರೂ ಬಂದ್ಬಿಟ್ಟು ಒಂದೇ ಒಂದು ಚಿಕ್ಕ ಬಾಣ ತಾಟಕಿ ಹೋಗ್ಬಿಟ್ರು. ಈಗ ಗುರುಗಳು ಅಂತಂತಂದ್ರೆ ಎಷ್ಟು ಕಾರುಣ್ಯ ಇರುತ್ತೆ ಅಂತ ಇಲ್ಲಿ ಉದಾಹರಣೆಯನ್ನು ತಿಳ್ಕೊಬೇಕಾಗುತ್ತೆ. ಇವಾಗ ದೇವತೆಗಳು ಏನ್ ಹೇಳ್ತಾರೆ, ವಿಶ್ವಾಮಿತ್ರರೇ ಧನುರ್ವೇದದಲ್ಲಿ ನಿಮ್ಗೆ ತಿಳಿದಿರುವಂತ ಅಸ್ತ್ರಶಸ್ತ್ರಗಳನ್ನೆಲ್ಲವನ್ನು ರಾಮ ಲಕ್ಷ್ಮಣರಿಗೆ ಉಪದೇಶಿಸಿ. ಯಾಕೆಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಬಹಳ ಧೈರ್ಯ ಇರುವಂತವನು ರಾಮ. ಮೊದಲು ಮೊಟ್ಟ ಮೊದಲನೇ ರಾಕ್ಷಸ ಸಂಹಾರ ಆಗಿರೋದ್ರಿಂದ ಈ ಪರಂಪರೆ ಅವಿಭಾಜ್ಯವಾಗಿ ಸಾಗಲಿ ಅಂತ ಈ ರೀತಿ ವಿಶ್ವಾಮಿತ್ರರು ಹೇಳ್ತಾರೆ. ಆಗ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಅಯ್ಯೋ ಶಿರೋಮಿ ಅಸ್ತ್ರ ಕೌಂಚಾಸ್ತ್ರವನ್ನು ಮಂತ್ರೋಪದೇಶ ಮಾಡ್ತಾರೆ. ಹಾಗೆ ಕಂಕಾಳ, ಘೋರ, ಕಪಾಲ, ಕಂಕನ ಅನ್ನುವಂಥ 4 ಮುಸಲಾಯುಧಗಳ ಮಂತ್ರೋಪದೇಶವನ್ನು ಮಾಡ್ತಾರೆ. ಹಾಗೆ ಐಂದ್ರಾಸ್ತ್ರ, ಬ್ರಹ್ಮಾಸ್ತ್ರ, ಬ್ರಹ್ಮಶಿರೋಮಿ ಅಸ್ತ್ರ, ಮಾನವಾಸ್ತ್ರ, ವರ್ಣಾಸ್ತ್ರ, ಇಂದ್ರಾಸ್ತ್ರ, ಐಶಿಕಾಸ್ತ್ರ, ಗಂಧರ್ವಾಸ್ತ್ರ, ನಾರಾಯಣಾಸ್ತ್ರ, ತರತರವಾಗಿರುವಂತಹ ಸಿಡಿಲು ಮೊದಲಾಗಿರುವಂತ ಸರ್ವಾಸ್ತ್ರಗಳ ಉಪದೇಶವನ್ನು ಮಾಡಿ 2 ಅದ್ಭುತವಾಗಿರುವಂತ ಖಡ್ಗಗಳು, 2 ಅದ್ಭುತವಾಗಿರುವಂತ ಗದೆಗಳು ಮತ್ತು ನಂದಕ ಅನ್ನುವಂತ ವಿಷ್ಣುಮೂರ್ತಿಯ ಯಾವುದು ಖಡ್ಗವನ್ನು ಉಪದೇಶ ಮಾಡ್ತಾರೆ. ಈಗ ಈ ಅಸ್ತ್ರಗಳೆಲ್ಲವೂ ಪುರುಷ ರೂಪವನ್ನು ಹೊಂದಿಬಿಟ್ಟು ರಾಮನ ಪಕ್ಕ ನಿಂತ್ಕೊಂಡಾಗ ನಾವು ನಿಮ್ಮ ಕಿಂಕರರು, ನಾವು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ನೀವೆಲ್ಲರೂ ನನ್ನ ಮನಸ್ಸಿನಲ್ಲಿ ತಿರುಗ್ತಾ ಇರಿ, ನಾನು ಕರೆದಾಗ ಹೊರಗೆ ಬನ್ರಿ, ನಾನು ಆದೇಶಿಸಿದಾಗ ಅಂತಂತಾರೆ. ಆಗ ಆ ಅಸ್ತ್ರಶಸ್ತ್ರಗಳೆಲ್ಲವೂ ರಾಮನ ಮನಸ್ಸಿನಲ್ಲಿ ಪ್ರವೇಶ ಮಾಡ್ತವೆ. ಮಾರನೇ ದಿನ ರಾಮ ವಿಶ್ವಾಮಿತ್ರರೊಂದಿಗೆ ನನಗೆ ಇಷ್ಟು ಅಸ್ತ್ರಶಸ್ತ್ರಗಳನ್ನು ಉಪದೇಶ ಮಾಡಿದ್ದೀರಾ, ಅವಕ್ಕೆ ಉಪಸಂಹಾರ ಮಂತ್ರಗಳನ್ನು ಕೂಡ ಉಪದೇಶ ಮಾಡ್ರಿ ಅಂತಂತಾರಂತೆ. ಆಗ ವಿಶ್ವಾಮಿತ್ರರು ಉಪಸಂಹಾರ ಮಂತ್ರಗಳನ್ನು ಕೂಡ ಹೇಳಿದ್ಮೇಲೆ ಮತ್ತಷ್ಟು ಅಸ್ತ್ರಗಳನ್ನು ಕೂಡ ಉಪದೇಶ ಮಾಡ್ತಾರೆ. ಹೀಗೆ ಎಲ್ಲ ಅಸ್ತ್ರಶಸ್ತ್ರಗಳ ಉಪದೇಶ ಆದ್ಮೇಲೆ ಮತ್ತೆ ಅವರು ಪ್ರಾಣವನ್ನು ಸಾಗಿಸ್ತಾರೆ. ಅಂತಂದ್ರೆ ಇಲ್ಲಿ ಅಯ್ಯೋ ಶ್ರೀರೋಮಿ ಅಸ್ತ್ರ ಅಂತಂದ್ರೂ ಕಡಿಮೆ ಆಗಿರೋದಲ್ಲ, ಕ್ರೌಂಚಾಸ್ತ್ರ ಅಂತಂದ್ರೂ ಕಡಿಮೆ ಆಗಿರೋದಲ್ಲ, ಬ್ರಹ್ಮಾಸ್ತ್ರ ಅಂತಂದ್ರೆ ಬ್ರಹ್ಮಾಸ್ತ್ರಕ್ಕೆ ಇಡೀ ಬ್ರಹ್ಮಾಂಡವನ್ನೇ ಹಾಳು ಮಾಡುವಂಥದ್ದು, ಈ ಭೂಲೋಕನೇ ಅಲ್ಲ ಸರ್ವ ಸೃಷ್ಟಿಯನ್ನು ನಾಶ ಮಾಡುವಂತ ಶಕ್ತಿ ಇದೆ ಅಂತಹ ಬ್ರಹ್ಮಾಸ್ತ್ರ. ಬ್ರಹ್ಮಶಿರೋಮಿ ಅಸ್ತ್ರ ಇದೇ ಮಾನವಾಸ್ತ್ರದಿಂದಲೇ ಮಾರೀಚನ್ನ ಹೊಡೆಯೋದು. ವರ್ಣಾಸ್ತ್ರ, ಇಂದ್ರಾಸ್ತ್ರ,
ಅಂತಂದ್ರೆ ವಿಶ್ವಾಮಿತ್ರರ ಒಂದು ಚರಿತ್ರೆ ಬಾಲಕಾಂಡದ ಕೊನೆಯಲ್ಲಿ ಬರುತ್ತೆ. ಅವಾಗ ಇವರು ಎಷ್ಟು ಕಷ್ಟಪಟ್ಟು ಈ ಅಸ್ತ್ರಗಳನ್ನೆಲ್ಲ ಶಿವನ ಹತ್ತಿರ ವರವಾಗಿ ಪಡೆದುಕೊಂಡಿದ್ದಾರೆ ಅಂತ ನಾನು ಅವಾಗ ಪ್ರಸ್ತಾಪ ಮಾಡ್ತೀನಿ. ನೋಡಿ, ಇಲ್ಲಿ ಇಷ್ಟು ಅಸ್ತ್ರಗಳು ಮತ್ತು ಶಸ್ತ್ರಗಳು ಇರುವಂತ ವ್ಯತ್ಯಾಸವನ್ನು ನಾವು ತಿಳ್ಕೊಬೇಕಾಗುತ್ತೆ. ಶಸ್ತ್ರಗಳು ಅಂತಂತಂದ್ರೆ ಒಂದು ಬಾಣ ಇರುತ್ತೆ. ಆ ಬಾಣಕ್ಕೆ ಕೆಲವಷ್ಟು ಆ ಬಾಣಗಳೇ ಇಂದ್ರನ ಒಂದು ಬಾಣ, ಬ್ರಹ್ಮದೇವರಿಂದ ಪ್ರಸಾದಿಸಿರುವಂತ ಬಾಣಗಳಿರ್ತವೆ. ಅವನ್ನ ಸಂಧಿಸಿದ್ರೆ ಅವು ಆ ದೇವತಾ ಶಕ್ತಿ ಹೋಗ್ಬಿಟ್ಟು ಕೆಲಸ ಮಾಡುತ್ತೆ. ಉದಾಹರಣೆಗೆ ವರ್ಣಾಸ್ತ್ರ ಅಂತ ಇರುತ್ತೆ, ಆಗ್ನೇಯಾಸ್ತ್ರ ಅಂತ ಇರುತ್ತೆ. ವರ್ಣಾಸ್ತ್ರ ಪ್ರಯೋಗ ಮಾಡಿದ್ರೆ ಮಳೆ ಬರುತ್ತೆ, ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರೆ ಅಲ್ಲಿ ಬೆಂಕಿ ಬೀಳುತ್ತೆ. ಇಲ್ಲಿ ಯಾರಾದ್ರೂ ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರೆ ವರ್ಣಾಸ್ತ್ರವನ್ನು ಪ್ರಯೋಗ ಮಾಡಿ ಅಲ್ಲಿ ಬೆಂಕಿಯನ್ನು ಕಡಿಮೆ ಮಾಡ್ತಾ ಇದ್ರಂತೆ. ಆದ್ರೆ ಶಸ್ತ್ರ ಅಂತಂತಂದ್ರೆ ಒಂದು ಗರಿಕೆ ಹುಲ್ಲನ್ನು ತೆಗೆದುಕೊಂಡ್ಬಿಟ್ಟು ಮಂತ್ರವನ್ನು ಅದರ ಮೇಲೆ ಅಭಿಮಂತ್ರಿಸಿ ಬಿಟ್ಬಿಟ್ರೆ ಆ ಹುಲ್ಲು ಕಡ್ಡಿನೇ ಎಂತ ಶತ್ರುಗಳ ಆದ್ರೂ ಒಡೆದಾಕುವಂತ ಶಕ್ತಿ ಇರುತ್ತೆ. ಈ ತರ ಬಹಳಷ್ಟೇ ಶಕ್ತಿಶಾಲಿಯಾಗಿರುವಂತ ಅಸ್ತ್ರಶಸ್ತ್ರಗಳು ನಮ್ಮ ಭಾರತ ದೇಶದಲ್ಲಿ ಇದ್ದಾವೆ. ಆದ್ರೆ ಋಷಿಗಳು ಬೇಕಂತಲೇ ಈ ಕಲಿಯುಗದಲ್ಲಿ ಮಾನವರಿಗೆ ಬಾಳನೆ ಸ್ವಾರ್ಥ ಹೆಚ್ಚು ಅಂತಂತ ಈ ಅಸ್ತ್ರಶಸ್ತ್ರಗಳ ವಿದ್ಯೆ ಎಲ್ಲೂ ತಿಳಿಬಾರ್ದು ಅಂತಂತಂದು ಅವ್ರು ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಕೆಲವಷ್ಟು ಕಡೆ ಶ್ರೀರಂಗಂ ದೇವಸ್ಥಾನದಲ್ಲಿ ಹಲವು ಅಸ್ತ್ರಶಸ್ತ್ರಗಳ ಮಂತ್ರಗಳು ಇವಾಗಲೂ ಪತ್ರ ಗ್ರಂಥಗಳಲ್ಲಿ ಇದಾವೆ ಅಂತ ಎಲ್ಲೋ ಕೇಳಿದ್ದೆ ನಾನು. ಇದು ನಾನು ಶ್ರೀರಂಗಂ ದೇವಸ್ಥಾನಕ್ಕೂ ಹೋಗಿಲ್ಲ, ನಾನು ಹೊಸ್ಲಿಂದ ಕಾಲು ಹೊರಗಡೆ ಇಡೋದಿಲ್ಲ, ಎಲ್ಲೋ ನಮ್ಮ ಗುರುಗಳು ಹೇಳಿರುವಂಥದ್ದು ಕೇಳಿಸುತ್ತೆ. ಅಂತಂದ್ರೆ ಅಲ್ಲಿ ಮಹೋಪಕಾರ ಮಾಡಿದ್ದಾರೆ. ಇಲ್ಲಿರುವಂತ ನನ್ನಂತ ಸ್ವಾರ್ಥಪರರು ಇದ್ರೆ ಇಂಥ ಅಸ್ತ್ರ ಕೊಡ್ತೀನಿ, ಇಷ್ಟು ಕೋಟಿ ಕೊಡು, ಇಷ್ಟು 100 ಕೋಟಿ ಕೊಡು ಅಂತ ಹೇಳ್ತಾರೆ. ಐನ್ಸ್ಟೀನ್ ಅವರು ಬಾಂಬನ್ನು ಕಂಡುಹಿಡಿದ ನಂತರ, ಅಣುಬಾಂಬನ್ನು ಕಂಡುಹಿಡಿದ ನಂತರ ಎಷ್ಟು ಪಶ್ಚಾತ್ತಾಪ ಪಟ್ರಲ್ಲೋ, ನಾನು ಮಾಡಬಾರ್ದಾಗಿತ್ತು ಅಂತ. ಇದು ಐನ್ಸ್ಟೀನ್ ಅವರ ಒಂದು ಅಣುಬಾಂಬ್ ಕಂಡಿರುವಂಥವ್ರು ಏನು ಎಷ್ಟು ಪಶ್ಚಾತ್ತಾಪ ಪಟ್ರಲ್ಲ. ಕಂಡುಹಿಡಿದ ನಂತರ ಅಲ್ಲ, ನಮ್ಮ ಋಷಿಗಳು ಬಹಳನೇ ದೂರದೃಷ್ಟಿ ಇರುವಂಥವ್ರು ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಇಲ್ಲಿ ಈ ಅಸ್ತ್ರಶಸ್ತ್ರಗಳನ್ನು ಪಡೆದಿರುವಂತಹ ರಾಮ ಬಾಲ್ಯ ಚಾಪಲ್ಯದಿಂದ ಇರ್ತಾರೆ. ಅಂತಂದ್ರೆ ಒಂದು 15-16 ವರ್ಷ ಅಂತಂದ್ರೆ 16 ವರ್ಷ ಕೂಡ ತುಂಬಿಲ್ಲ ಅಂದ್ರೆ 12ರಿಂದ 16 ವರ್ಷದ ಒಳಗಡೆ ಇರ್ತಾರೆ. ಇಂಥವ್ರಿಗೆ ಏನಾಗುತ್ತೆ ಅಂತಂದ್ರೆ ನನ್ನಂಥವ್ರಿಗೆ ಇವಾಗ ಒಂದು ಕಟ್ಗೆ ಕೊಟ್ರು ಆ ಕಟ್ಗೆಯಿಂದ ಯಾವ್ದೋ ಒಂದು ನಾಯಿ ನೋಡಿತೀನಿ, ಅದು ಬೊಗಳೋ ತರಹ ಮಾಡ್ಕೊಳ್ತೀನಿ, ಮತ್ತೆ ಅಲ್ಲಿ ಯಾವ್ದಾದ್ರು ಒಂದು ಗಿಡ ಇದ್ರೆ ಅದನ್ನು ಮುರಿದಾಕ್ತೀನಿ. ಒಂದು ಕಟ್ಗೆ 10 ನಿಮಿಷ ಇದ್ರೆ ನಾನು ಇಷ್ಟು ಕೋತಿ ವಾನರ ಶಾಸ್ತ್ರಗಳನ್ನ ನಾನು ಮಾಡ್ತೀನಿ. ಆದ್ರೆ ರಾಮ ಎಷ್ಟು ಸ್ಥಿರ ಬುದ್ಧಿಯಿಂದ ಇದ್ರು. ನೋಡೋಣಂತೆ, ನನ್ನ ಕೈಯಲ್ಲಿ AK-47 ಗನ್ ಕೊಟ್ರೆ ಇದೆಲ್ಲ ನಿಜವಾಗ್ಲೂ ಪ್ರಯೋಗ ಆಗುತ್ತಾ ಇಲ್ವೋ, ಇದನ್ನೊಂದ್ಸರಿ ಟ್ರಿಗರ್ ಮಾಡಿ ಶೂಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಎಲ್ಲರಿಗೂ ಅನ್ಸುತ್ತೆ. ನನಗೆ ಅಲ್ಲ, ಎಲ್ಲರಿಗೂ ಅನ್ಸುತ್ತೆ. ಆದ್ರೆ ಇಲ್ಲಿರುವಂತ ಅಸ್ತ್ರಗಳು ಏನೋ ಬ್ರಹ್ಮಾಸ್ತ್ರ, ನೀನು ಕೆಲಸ ಮಾಡ್ತೀವಿ, ಒಂದ್ಸರಿ ಟೆಸ್ಟ್ ಮಾಡೋಣ ಅಂತಂದಿದ್ರೆ ಅಲ್ವಾ. ಈ ಚಾಪಲ್ಯ ಬುದ್ಧಿ ಮಕ್ಕಳಲ್ಲಿ ಇರ್ಕೂಡ್ದು. ಈ ಮಕ್ಕಳಲ್ಲಿ ಚಾಪಲ್ಯ ಬುದ್ಧಿ ಇರ್ದಲ್ಲೇ ನಾವು ಕಲಿಸ್ಕೊಡ್ಬೇಕಾಗುತ್ತೆ. ಈ ಪರೀಕ್ಷೆ ಮಾಡುವಂಥ ಬುದ್ಧಿ ಮತ್ತು ಚಾಪಲ್ಯವಾಗಿರುವಂಥ ಬುದ್ಧಿ ಮಹಾಭಾರತದಲ್ಲಿ ಕುಂತಿ ದೇವಿಗೆ ಯಾವ ಥರ ಜೀವನ ಪರ್ಯಂತ ಅವ್ರನ್ನ ತಲೆ ತಗ್ಸೋ ಥರ ಕೊರ್ಗೋ ಥರ ಮಾಡ್ತು. ಅವ್ರಿಗೆ 11ನೇ ವಯಸ್ಸಿನಲ್ಲಿ ದೂರ್ವಾಸರಿಂದ ಎಲ್ಲಾ ಮಂತ್ರಗಳು ಸಿಗುತ್ತೆ. ನೀನು ಯಾವ ದೇವತೆಯನ್ನು ಆರಾಧನೆ ಮಾಡ್ತೀಯೋ ಆ ದೇವತೆಯಿಂದ ನೀನು ಮಕ್ಕಳನ್ನು ಪಡಿತೀಯ ಅಂತಂತಾರೆ. ಅವರು ಇದು ನಿಜವಾಗ್ಲೂ ಫಲಿಸುತ್ತಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ ಸೂರ್ಯನನ್ನು ನೋಡಿ ಆ ಮಂತ್ರ ಹೇಳಿದಾಗ ಏನಾಗುತ್ತೆ, ಕರ್ಣ ಹುಟ್ಟು ಬರ್ತಾರಲ್ವಾ, ಆ ಮದುವೆ ಆಗದಲ್ಲೇ ಮಕ್ಕಳನ್ನು ಪಡೆದಿರೋದಕ್ಕೆ ಕುಂತಿದೇವಿ ಎಷ್ಟು ಕಷ್ಟಪಟ್ಟರು. ಅವರು ಮಹಾಭಾರತದಲ್ಲಿ ಅವ್ರು ಪಟ್ಟಿರುವಂತ ಕಷ್ಟ ಅಂದ್ರೆ ಕರ್ಣ ಸತ್ತೋದ್ರೂ ಅವ್ರು ಹೇಳ್ಕೊಂಡ್ಲಾರ್ದಲೇ ಇದಾಗ್ತಾರೆ. ಇವರೇನಪ್ಪ ಮಹಾಭಾರತಕ್ಕೆ ಹೋಗ್ಬಿಟ್ರಲ್ಲಪ್ಪ, ರಾಮಾಯಣ ಹೇಳ್ತಾ ಇದಾರ, ಮಹಾಭಾರತ ಹೇಳ್ತಾ ಇದ್ದಾರ ಅಂತಂತಂದು ಅಲ್ಲ. ಬಾಲ್ಯ ಚಾಪಲ್ಯದಿಂದ ನಾವು ತೆಗೆದುಕೊಳ್ಳುವಂತ ನಿರ್ಣಯಗಳು ಯಾವ ರೀತಿ ನಮ್ಮ ಜೀವನದಲ್ಲಿ ಎಷ್ಟು ಕೀಲಕವಾಗಿ ನಮ್ಮ ಜೀವನವನ್ನು ನಾಶ ಮಾಡ್ತೇವೆ ಅಂತ ನಾನಿಲ್ಲಿ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ರಾಮ ಏನ್ ಮಾಡಿದ್ರು, ನೀವೆಲ್ಲರೂ ನನ್ನ ಮನಸ್ಸಿಗೆ ಹೋಗಿ ಅಲ್ಲಿ ತಿರುಗ್ತಾ ಇದ್ರಿ, ಸಮಯ ಬಂದಾಗ ನಾನು ಕರಿತೀನಿ, ಆಗ ನಿಮ್ಮನ್ನ ನೀವು ಒಳಗಡೆ ಹೋಗ್ರಿ, ನಾ ಸಮಯ ಬಂದಾಗ ನಾನು ನಿಮ್ಮನ್ನ ಉಪಯೋಗಿಸ್ಕೊಳ್ತೀನಿ ಅಂತ ಅಂದಾಗ ಅವೆಲ್ಲವೂ ಮನಸ್ಸಿನಲ್ಲಿ ಸೂಕ್ಷ್ಮ ರೂಪವಾಗಿ ರಾಮನ ಒಂದು ಮನಸ್ಸಿನಲ್ಲಿ ಪ್ರವೇಶಿಸ್ತವೆ. ಹಾಗೆ ಮಾರನೇ ದಿನ ಎಲ್ಲರೂ ಪ್ರಯೋಗ ಮಾಡ್ಬಿಡ್ತೀವಿ. ಇವಾಗ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀವಿ,
ಅಲ್ಲ. ಡ್ರೈವಿಂಗ್ ಕ್ಲಾಸ್ಗೆ ಹೋದಾಗ ಓನ್ಲಿ ಡ್ರೈವಿಂಗ್ ಒಂದು ಕಲ್ತ್ಕೊಂಡು ನಾನು ಬ್ರೇಕ್ ಹಾಕೋದು ಕಲಿಯೋದಿಲ್ಲಪ್ಪ ಅಂತಂದ್ರೆ ಏನು, ಡ್ರೈವಿಂಗ್ ಎಷ್ಟು ಸೇಫ್ಟಿ ಆಗಿರುತ್ತೆ, ಕುತ್ಕೊಂಡವ್ರಂತ ಎಷ್ಟು ಸೇಫ್ಟಿ ಆಗಿರ್ತಾರೆ, ರೋಡ್ ಎಷ್ಟು ಸೇಫ್ಟಿ ಆಗಿರುತ್ತೆ, ಎದುರು ಬರುವಂಥವ್ರು ಎಷ್ಟು ಸೇಫ್ಟಿ ಇರ್ತಾರೆ. ಅದಕ್ಕೋಸ್ಕರ ರಾಮ ಕೇಳಿದಾರಂತೆ, ನಂಗೆ ಇಷ್ಟು ಮಂತ್ರ ಅಸ್ತ್ರಶಸ್ತ್ರಗಳನ್ನು ಉಪದೇಶ ಮಾಡಿದ್ದೀರಾ, ಅದನ್ನು ಉಪಸಂಹಾರ ಅಂತಂದ್ರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂಥ ಮಂತ್ರಗಳನ್ನು ಕೂಡ ಉಪದೇಶ ಮಾಡ್ರಿ ಅಂತ ಹೇಳ್ತಾರೆ. ನಮ್ಮ ಈಗ ಆಧುನಿಕ ಕಾಲದಲ್ಲಿ ಪ್ರಯೋಗಿಸಿರುವಂಥ ಒಂದು ಬಾಂಬ್ ಆಗಲಿ, ಒಂದು ಕ್ಷಿಪಣಿ ಆಗಲಿ, ಮತ್ತೆ ರಾಕೆಟ್ ಪ್ರಯೋಗಗಳೇ ನಡೀತಾ ಇರುತ್ತೆ. ಇವಾಗ ಇಸ್ರೇಲಲ್ಲಿ ನಡೀತಾ ಇದೆ. ಒಂದು ಸಾರಿ ಪ್ರಯೋಗ ಮಾಡಿದ್ರೆ ಅಲ್ಲಿ ಮಕ್ಕಳಿದಾರ, ಹೆಣ್ಣು ಮಕ್ಕಳಿದಾರ, ಚಿಕ್ಕ ಮಕ್ಕಳಿದಾರ, ವೃದ್ಧರು ಇದಾರ. ಒಂದು ಸಾರಿ ಪ್ರಯೋಗ ಮಾಡಿದ ನಂತರ ತೆಗೆದುಕೊಳ್ಳುವಂಥ ಟೆಕ್ನಾಲಜಿ ಇಲ್ವಲ್ಲ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ಬಹಳ ಕಡೆ ನೋಡಿ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಅಸ್ತ್ರಗಳನ್ನ ಉಪಸಂಹಾರ ಮಾಡ್ಕೊಂಡಿರುವಂಥ ಘಟ್ಟಗಳನ್ನ ನಾವು ರಾಮಾಯಣದಲ್ಲೂ ನೋಡ್ತೀವಿ, ಮಹಾಭಾರತದಲ್ಲೂ ನೋಡ್ತೀವಿ, ಭಾಗವತದಲ್ಲೂ ನೋಡ್ತೀವಿ. ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಒಬ್ಬರಿಗೆ ಅಹಂಕಾರ ಇರುತ್ತೆ. ಆ ಬಾಣ ಪ್ರಯೋಗ ಮಾಡಿದಾಗ ತನ್ನ ಜೀವ ಬಯಕೋಕ್ಕಾಗಿ ತಾನು ಮಾಡಿರುವಂಥ ತಪ್ಪನ್ನು ತಿಳ್ಕೊಂಡು ಮತ್ತೆ ಮಾಡಬಾರ್ದು ಅಂತ ಮನಃಪರಿವರ್ತನೆ ಆದಾಗ ಅಲ್ಲಿ ಶರಣ ಕೊಡಿದ್ರೆ ನಾನು ಬಿಟ್ಟಿದ್ದೀನಪ್ಪ, ನೀನು ಸಾಯಬೇಕು ಅನ್ನುವಂಥ ಒಂದು ಧೂರ್ತತನ ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ. ಅಲ್ಲಿ ಕ್ಷಮಿಸುವಂಥ ಬುದ್ಧಿ ಇರೋದೇ ಏನೋ ಉಪಸಂಹಾರಕ್ಕೆ ಉಪಸಂಹಾರ ಮಾಡುವಂಥ ಪ್ರಕ್ರಿಯೆ ಅಂತ ಹೇಳ್ತೀನಿ. ಹಿಟ್ಲರ್ ಅವರು ಕೂಡ ನಮ್ಮ ದೇಶದ ಒಬ್ಬ ಪಂಡಿತರನ್ನು ಕರ್ಕೊಂಡು ಹೋಗಿ ಈ ಅಸ್ತ್ರಶಸ್ತ್ರಗಳನ್ನೆಲ್ಲ ಪ್ರಯೋಗ ಕೂಡ ಮಾಡಿದ್ದಾರೆ. ಇವಾಗ ಅದನ್ನೆಲ್ಲ ಹೇಳ್ಕೊಡ್ದು ಅಂತ ನನ್ನ ಮನಸ್ಸು ಅನಿಸ್ತಾ ಇದೆ. ಇದೆಲ್ಲ ಅಂತಂದ್ರೆ ನಾನು ನಮ್ಮ ಗುರುಗಳ ಒಂದು ಪರ್ಮಿಷನ್ ತಗೊಂಡು ಆ ಮಹನೀಯರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ, ಆಯ್ತಾ. ಅವರು ಆಂಧ್ರದವರು, ಅವ್ರನ್ನ ಕರ್ಕೊಂಡೋಗಿ ಎಷ್ಟು ಅಸ್ತ್ರಶಸ್ತ್ರಗಳು ಅಂತಂದ್ರೆ ಕೆಲವಷ್ಟು ಕಡೆ ಶ್ರೀರಂಗಮಲ್ಲಿ ಇದೆ ಅಸ್ತ್ರಶಸ್ತ್ರಗಳ ಮಂತ್ರಗಳು ಅಂತ ಹೇಳಿದ್ನಲ್ಲ, ಇನ್ನು ಕೆಲವಷ್ಟು ಕಡೆ ಇರ್ಬೋದು. ಈ ತರ ನಮ್ಮ ದೇಶದಲ್ಲಿ ಇರುವಂತ ಒಬ್ಬ ಮಹನೀಯರನ್ನು ಜರ್ಮನಿಗೆ ಕರ್ಕೊಂಡು ಹೋಗಿದ್ರು ಅಂತ ನಾನಿಲ್ಲಿ ನಿಮ್ಮ ಹತ್ರ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟ ಆಗ್ತೀನಿ, ಆಯ್ತಾ. ಆಗ ಇಷ್ಟೆಲ್ಲ ಅಸ್ತ್ರಶಸ್ತ್ರಗಳನ್ನು ಅಂದರೆ ರಾಮನ ಒಂದು ದುಡುಕು ಬುದ್ಧಿ ಅಲ್ಲದೆ ಎಷ್ಟು ಮುಂದಾಲೋಚನೆ ಇದೆ. ನನಗಿಷ್ಟು ಶಸ್ತ್ರಗಳು ಗೊತ್ತು, ಅಸ್ತ್ರಗಳು ಗೊತ್ತು, ಎಲ್ಲರೂ ನನಗೆ ಬಗ್ಗಿ ನಮಸ್ಕಾರ ಮಾಡಬೇಕು ಅಂತ ಅಲ್ಲ ರಾಮನ ಒಂದು ಬುದ್ಧಿ. ಇದನ್ನ ಸಮಯ ಬಂದಾಗ ನಾನು ಪ್ರಯೋಗ ಮಾಡ್ತೀನಿ. ಒಂದು ವೇಳೆ ಅದನ್ನು ಉಪಸಂಹಾರ ಮಾಡ್ಕೋಬೇಕು ಅನ್ನೋಂಥ ಪರಿಸ್ಥಿತಿ ಬಂದರೆ ಕಲ್ತ್ಕೊಳೋದಲ್ಲ, ಅದಕ್ಕೆ ಬ್ರೇಕ್ ಕೂಡ ಹಾಕುವಂಥದ್ದು ಅಂತ ನಿಲ್ಲಿಸುವಂಥದ್ದು ಕೂಡ ಗೊತ್ತಿರ್ಬೇಕಲ್ವಾ. ಇದು ರಾಮನ ಒಂದು ದೀರ್ಘ ದೃಷ್ಟಿ. ಅವರು ಸುಗುಣಾಭಿರಾಮರು ಅಂತ ಹೇಳೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಅಂತಂದ್ರೆ ಹೇಗೋ ವಿಶ್ವಾಮಿತ್ರರು ಕೊಡ್ತಾ ಇದ್ರು, ಆದ್ರೆ ಚಿಕ್ಕ ಹುಡುಗನಾಗಿರುವಂತ ರಾಮ ಕೇಳ್ತಾ ಇದ್ದಾನೆ ಅಂತಂದ್ರೆ ಸೃಷ್ಟಿ ಮೇಲೆ ಎಷ್ಟು ಗೌರವ ಇರಬೇಕು ಅಲ್ವಾ. ಸರ್ವಭೂತ ಹಿತಪ್ರದ ಅಂತ ನಮ್ಮ ರಾಮಚಂದ್ರ ಪ್ರಭುಗೆ ಒಂದು ಹೆಸರು ಕೂಡ ಇತ್ತು. ಆಗ ಏನು ಮಾಡ್ತಾರೆ, ಈಗ ವಿಶ್ವಾಮಿತ್ರರು ಮುಂದೆ ಪ್ರಯಾಣ ನಡೆಸ್ತಾರಂತೆ. ಮುಂದೆ ಪ್ರಯಾಣ ನಡೆಸ್ಬೇಕಾದ್ರೆ ಅಲ್ಲೊಂದು ಆಶ್ರಮ ಕಾಣಿಸುತ್ತಂತೆ. ಈಗ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಆಶ್ರಮ ಕಾಣಿಸುತ್ತೆ. ಅವಾಗ ರಾಮ ಕೇಳ್ತಾರಂತೆ, ಈ ಆಶ್ರಮ ಯಾರ್ದು ಅಂತ ವಿಶ್ವಾಮಿತ್ರರನ್ನು ಕೇಳ್ತಾರಂತೆ. ಒಂದಾನೊಂದು ಸಮಯದಲ್ಲಿ ವಿರೋಚನನ ಮಗನಾಗಿರುವಂಥ ಬಲಿಚಕ್ರವರ್ತಿ ತನ್ನ ಪರಾಕ್ರಮದಿಂದ ಇಂದ್ರನನ್ನು ನಿರ್ಬಂಧಿಸಿದ್ದ. ಆಗ ಶ್ರೀ ಮಹಾವಿಷ್ಣು ವಾಮನ ಮೂರ್ತಿಯಾಗಿ ಬಂದು ಬಲಿಯನ್ನು ಪಾತಾಳಕ್ಕೆ ಕಳಿಸ್ಕೊಡ್ತಾರೆ. ಈ ವಾಮನ ಮೂರ್ತಿ ತಪಸ್ಸು ಮಾಡಿರುವಂತ ಆಶ್ರಮ ಇದು. ಇದನ್ನು ಸಿದ್ಧಾಶ್ರಮ ಅಂತಾರೆ. ಇಲ್ಲಿ ಕಶ್ಯಪ ಪ್ರಜಾಪತಿಗಳು ತಪಸ್ಸನ್ನು ಮಾಡಿದ್ದಾರೆ. ಇಲ್ಲಿ ವಿಷ್ಣು ಇಂದ್ರನಿಗೆ ತಮ್ಮನಾಗಿ ಉಪೇಂದ್ರನಾಗಿ ಹುಟ್ಟಿ ಬಂದಿದ್ದಾನೆ. ನಾನು ಯಾಗ ಮಾಡ್ತಾ ಇರುವಂತ ಆಶ್ರಮ ಕೂಡ ಅಂತ ಹೇಳಿ ಎಲ್ಲರೂ ಆಶ್ರಮಕ್ಕೆ ಒಳಗಡೆ ಹೋಗ್ಬಿಡ್ತಾರೆ. ಇಲ್ಲಿ ವಿರೋಚನ ಯಾರು ಅಂತಂತಂದ್ರೆ ಇಲ್ಲಿ ವಿರೋಚನ ಯಾರು ಅಂತಂದ್ರೆ ಈ ಪ್ರಹ್ಲಾದರ ಮೊಮ್ಮಗ ಯಾರಂದ್ರೆ ಈ ಬಲಿಚಕ್ರವರ್ತಿ, ರಾಕ್ಷಸ ವಂಶದಲ್ಲಿ ಹುಟ್ಟಿರುವಂತ ನರಸಿಂಹಾವತಾರದಲ್ಲಿ ಏನಂತ ವರ ಕೊಟ್ಟಿರ್ತಾರೆ, ನಿನ್ನ ಮುಂದಿನ 21 ತಲೆಮಾರಿನ ತನಕ ನಾನು ಯಾರನ್ನು ಸಂಹಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸಂಹಾರ ಮಾಡೋದಿಲ್ಲ ಅಂತ ಹೇಳಿರುವಂತ ವಿಷ್ಣುಮೂರ್ತಿ ತಮ್ಮ ಒಂದು ಪ್ರತಿಜ್ಞೆಯನ್ನು ನಿಲ್ಲಿಸೋದಕ್ಕೋಸ್ಕರ ಬಲಿಚಕ್ರವರ್ತಿ ಅಂತಂದ್ರೆ ಮಹನೀಯರು ಇವಾಗ್ಲೂ ಅವರು
ನಮ್ಮ ಮಧ್ಯದಲ್ಲಿ ಬರೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಆ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಹತ್ರ ಮನವಿ ಮಾಡ್ತೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಮಸ್ಕಾರ.